ಜೊಮ್ಯಾಟೊ ಆರ್ಡ್ರ್ಗಳು ಅಂದರೆ ಲೋಡ್ ಸೇರ್ಗೆ ಬರುತ್ತಾ ಅಂತೇಳ್ಬಿಟ್ಟು ಇವಾಗ ರಿಯಾಲಿಟಿನೂ ಚೆಕ್ ಮಾಡ್ದಂಗೆ ಆಯಿತು. ನೋಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಆನ್ಲೈನ್ಗೆ ಹೋಗಿದೆ, ಬಂತು ಗುರು 49 ರೂಪಾಯಿ 50 ರೂಪಾಯಿ ಆರ್ಡ್ರ್ ಬಂತು. ಇವಾಗ ನೋಡಿ ಜೊಮ್ಯಾಟೊ ಆರ್ಡ್ರ್ ಕೊಟ್ಟವನೆ, ಕನ್ಫರ್ಮ್ ಆಯಿತು ಅಷ್ಟೇ. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ಆಲ್ರೆಡಿ ನೋಡಿರ್ತೀರ ತಮ್ನೇಲಲ್ಲಿ ಏನಪ್ಪ ಅಂತಂದರೆ, ಮೊದಲು ಸ್ವಿಗ್ಗಿ ಅವನು ರ್ಯಾಪಿಡೋಗೆ ಮತ್ತು ಲೋಡ್ ಸೇರ್ಗೆ ಆರ್ಡ್ರ್ಗಳನ್ನ ಕೊಡ್ತಾ ಇದ್ದ. ಅದರಿಂದನೂ ಕೂಡ ಕಮಿಷನ್ನ ಹೊಡೆಯೋ ಪ್ಲ್ಯಾನ್ ಇತ್ತು ಸ್ವಿಗ್ಗಿ ಒಂದು. ಇವಾಗ ಅದನ್ನೇ ಜೊಮ್ಯಾಟೋದವನು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಏನಪ್ಪ ಅಂತಂದರೆ, ಜೊಮ್ಯಾಟೊ ಆರ್ಡ್ರ್ಗಳನ್ನು ಲೋಡ್ ಸೇರ್ಗೆ ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನನಗೂ ಮಾಹಿತಿ ಕೂಡ ಬಂತು. ಇವಾಗ ನೀವೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ. ಏನಪ್ಪ ಅಂತ ಅಂದರೆ, ಬೂಸ್ಟ್ ಯುವರ್ ಅರ್ನಿಂಗ್ ಜೊಮ್ಯಾಟೊ ಆರ್ಡರ್ಸ್ ನೌ ಅವೈಲೇಬಲ್ ಅಂತ ಹೇಳ್ಬಿಟ್ಟು. ಏನಂದರೆ ಜೊಮ್ಯಾಟೊ ಆರ್ಡ್ರ್ಗಳು ಕೂಡ ಇನ್ಮೇಲೆ ಇದಕ್ಕೆ ಲೋಡ್ ಸೇರ್ಗೆ ಬರ್ತವೆ ಅಂತ ಹೇಳ್ಬಿಟ್ಟು ಅವರ ಆ್ಯಪಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಜೊಮ್ಯಾಟೊ ಅವ್ರಿಗೆ ಕರೆಕ್ಟಾಗಿ ಆರ್ಡ್ರ್ ಕೊಡೋಕೆ ಆಗ್ತಾಯಿಲ್ಲ ಅವನಿಗೆ. ಜೊಮ್ಯಾಟೊ ಅವನಿಗೆ ಇವಾಗ ಇದನ್ನು ಲೋಡ್ ಸೇರ್ ಅವ್ರಿಗೆ ಕೊಟ್ಬಿಟ್ಟು ಇದರಿಂದ ಕಮಿಷನ್ ಹೊಡೆಯೋ ಪ್ಲ್ಯಾನ್ ಕೂಡ ಮಾಡಿಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಇನ್ನೊಂದು ನನಗೆ ಡೌಟ್ ಏನಂದರೆ, ಇವಾಗ ಇಲ್ಲಿ ಅಪ್ಲಿಕೇಶನಲ್ಲಿ ಅಷ್ಟೇ ತೋರಿಸಿದಾನ ಏನು ಜೊಮ್ಯಾಟೊ ಆರ್ಡ್ರ್ಗಳು ಅಂದರೆ ಲೋಡ್ ಸೇರ್ಗೆ ಬರುತ್ತಾ ಅಂತೇಳ್ಬಿಟ್ಟು ಇವಾಗ ರಿಯಾಲಿಟಿನೂ ಚೆಕ್ ಮಾಡ್ದಂಗೆ ಆಯಿತು. ನೋಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಅದು ಅಲ್ಲದೆ ನನಗೆ ಮೊನ್ನೆ ಕಾಲ್ ಬಂದಿತ್ತು ಲೋಡ್ ಸೇರ್ ಅವ್ರ ಕಡೆಯಿಂದ. ಏನಪ್ಪ ಅಂದರೆ, ಇವಾಗ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗ್ತಾಯಿದೆ, ನೀವು ಯಾಕೆ ಲಾಗಿನ್ ಹೋಗ್ತಾ ಇಲ್ಲ ಅಂತ ಕೇಳಿದ್ರು. ಆವಾಗ ನಾನು ಹೇಳಿದೆ, ಈ ಥರ ಪಿಕಪ್ ಲಾಂಗ್ ಆಗ್ತಾನೆ, ಅದೇ ರೀತಿ ಅಂದರೆ ರೆಸ್ಟೋರೆಂಟಲ್ಲಿ ಅಂದರೆ ಫುಡ್ ರೆಡಿ ಆಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಅವ್ರೇನು ಹೇಳಿದ್ರು, ಇಲ್ಲ ಇದು ಇವಾಗೆಲ್ಲ ಸಾಲ್ವ್ ಆಗಿದೆ, ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು, ಒಂದ್ಸಲಿ ಲಾಗಿನ್ ಆಗಿ ನೋಡಿ ಅಂತ ಹೇಳಿದ್ರು. ಅದನ್ನು ನೋಡ್ದಂಗೆ ಆಗುತ್ತೆ, ಜಾಸ್ತಿ ಅರ್ನಿಂಗ್ಸ್ ಕೂಡ ಆಗುತ್ತಾ ಏನು, ಲಾಂಗ್ ಪಿಕಪ್ಪು ಲಾಂಗ್ ಡಿಸ್ಟೆನ್ಸ್ ಅಂದರೆ ಜಾಸ್ತಿ ರೆಸ್ಟೋರೆಂಟ್ ಅವರು ಲೇಟ್ ಮಾಡ್ತಾರಾ, ಅದೇ ರೀತಿ ಝೊಮ್ಯಾಟೊಗಳ ಆರ್ಡ್ರ್ ಬರುತ್ತಾ ಅಂತೇಳ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. 7 ಗಂಟೆಗೆ ಲಾಗಿನ್ ಆಗೋಣ. ಓಕೆ, ಇವಾಗ ಟೈಮ್ 7 ಗಂಟೆ 2 ನಿಮಿಷ ಆಯಿತು. ಇವಾಗ ಏನು ಅಂದರೆ, ಜೊಮ್ಯಾಟೊ ಆರ್ಡ್ರ್ ಕೊಡ್ತಾನೆಲ್ಲ ನೋಡಬೇಕು. ಅದ್ರ ಜೊತೆಗೆ ಜೊಮ್ಯಾಟೊ ಆರ್ಡ್ರ್ ಇದೆ ನೋಡ್ರಿ ಇಲ್ಲಿ. ಅದ್ರ ಜೊತೆಗೆ ಏನಪ್ಪ ಅಂದರೆ, ಇಲ್ಲೊಂದು ಹೊಸದು ತಂದವನೆ. ಎಲ್ಲಿದೆ ಇದು? ಎಕ್ಸಿಸ್ಟಿಂಗ್ ಆಫರ್ ನ್ಯೂ ಡಿಸ್ಟೆನ್ಸ್ ವೈಸ್ ಡೈಲಿ ಇನ್ಸೆಂಟಿವ್ ರೇಟ್ ಕಾರ್ಡ್ ಕೂಡ ಬಂದಿದೆ ಇವಾಗ. ಅದು ಎಲ್ಲಿದೆ ಅಂದರೆ ಇಲ್ಲಿ ಬರುತ್ತೆ. ಇಲ್ಲಿ ಬನ್ನಿರಿ, ಆರ್ಡ್ರ್ ಬರೋವರೆಗೂ ಇದನ್ನಾದ್ರೂ ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ PDF ಇದೆ, ಅದು PDF ಡೌನ್ಲೋಡ್ ಆಗಿದೆ ಆಲ್ರೆಡಿ. ಇಲ್ಲಿ ನೋಡೋಣ. ಏನಪ್ಪ ಅಂತಂದರೆ, ನಮಗೆ ಬೇಸ್ ಪೇ ಅಂದರೆ ಲಂಚ್ ಪೀಕಲ್ಲಿ ನಮ್ಗೆ 25 ರೂಪಾಯಿ ಕೊಡ್ತಾನೆ, ಡಿನ್ನರ್ ಪೀಕಲ್ಲಿ 30 ರೂಪಾಯಿ ಕೊಡ್ತಾನೆ. ಅದೇ ರೀತಿ ಬ್ಯಾಚ್ ಪೇ ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಲಾಂಗ್ ಡಿಸ್ಟೆನ್ಸ್ ಅಂದರೆ FM ಅಂದರೆ ಫಸ್ಟ್ ಮೈಲು 3 ಕಿಲೋಮೀಟ್ರ್ಗಿಂತ ಜಾಸ್ತಿ ಆದರೆ 5 ರೂಪಾಯಿ ಜಾಸ್ತಿ, ಲಾಸ್ಟ್ ಮೈಲು 3 ಕಿಲೋಮೀಟ್ರ್ ಜಾಸ್ತಿ ಆದರೆ 10 ರೂಪಾಯಿ ಪರ್ ಕಿಲೋಮೀಟ್ರ್ ಕೊಡ್ತಾನೆ. ಅದೇ ರೀತಿ ಡೈಲಿ ಇನ್ಸೆಂಟಿವ್ ಬೇರೆ ತಂದವನೇ. 7 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ರೆ 60 ರೂಪಾಯಿ, 11 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ರೆ 100 ರೂಪಾಯಿ, ಅದೇ ರೀತಿ 40 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ರೆ 550 ರೂಪಾಯಿ. ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ, 7 ಗಂಟೆಯಿಂದ 12 ಗಂಟೆ ಒಳಗಡೆ ನಾವು 200 ಮಿನಿಟ್ಸ್ ಅಂದರೆ 200 ನಿಮಿಷ ನಾವು ಇರಬೇಕು ಆನ್ಲೈನಲ್ಲಿ. ಇಫ್ ಇಂಟ್ರೆಸ್ಟೆಡ್ ಇನ್ ರೇಟ್ ಕಾರ್ಡ್ ಪ್ಲೀಸ್ ರೈಸ್ ದ ಟಿಕೆಟ್ ಟು ಚೇಂಜ್ ಯುವರ್ ಅಸೈನ್ ಟೈಪ್ ಟು ದ ಸೂಪರ್ ಬೈಕರ್ ವೈ ಹೆಲ್ಪ್ ಆಪ್ಷನ್. ಅದೇನಾರ ಮಾಡಲಿ. ಇವಾಗ ನಾವು ಏನು ಅಂದರೆ, ಎಲ್ಲೈತಪ್ಪ ಅದು ಲೋಡ್ ಸೇರೋ. ಲೋಡ್ ಸೇರೋ ಆನ್ಲೈನ್ಗೆ ಹೋಗಿದೆ, ಬಂತು ಗುರು 49 ರೂಪಾಯಿ 50 ರೂಪಾಯಿ ಆರ್ಡ್ರ್ ಬಂತು. 49 ರೂಪಾಯಿ 1.5 ಕಿಲೋಮೀಟ್ರ್ ಪಿಕಪ್ಪು, 5.5 ಕಿಲೋಮೀಟ್ರ್ ಡ್ರಾಪು. ಓಹೋ, ಎಕ್ಸೆಪ್ಟ್ ಮಾಡಿಬಿಟ್ಟೆ. 50 ರೂಪಾಯಿ ಕೊಡ್ತಾನೆ. ಫುಡ್ ರೆಡಿ ಇನ್ 15 ಮಿನಿಟ್ಸು. ಇದು ಬೇರೆ ಬಂತು. ಓಕೆ, ತಲಸೇರಿ ರೆಸ್ಟೋರೆಂಟು. ಫುಡ್ ರೆಡಿ ಆಗೋಕ್ಕೆ ಇನ್ನೂ 15 ನಿಮಿಷ ಇದೆ ಅಂತೆ. ಓಕೆ, ಎಲ್ಲಿ ಬರುತ್ತೆ? ತಲಸೇರಿ ರಾಮಯ್ಯ ಹಾಸ್ಪಿಟಲ್ಲು. ಓಹೋ, ಇಲ್ಲ ಬನ್ನಿ ನೋಡಿ, ಇಲ್ಲಿ ಫುಡ್ ರೆಡಿ ಆಗೋಕ್ಕೆ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾನೆ ಹೊಸದಾಗಿ. ಓಕೆ, ಇದು ಯಾವ ಆರ್ಡರ್ ಅಂತ ಇನ್ನೂ ಗೊತ್ತಾಗಿಲ್ಲ, ಫುಡ್ ಅಂತ ಬಂದಿದೆ ಅಷ್ಟೇ. ಅಲ್ಲಿಗೆ ಹೋಗ್ಬಿಟ್ಟೆ ಗೊತ್ತಾಗುತ್ತೆ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. 15 ನಿಮಿಷ ಫುಡ್ ರೆಡಿ ಆಗೋಕ್ಕೆ. ಏನು ಮಾಡ್ತೀರ? ಇಲ್ಲಿ ಲೊಕೇಶನ್ಗೆ ಬಂದಿದ್ದೀನಿ, ನೋಡ್ಬೋದು. ಇಲ್ಲೇ ಇದ್ದೀನಿ, ತಲಸೇರಿ ಅಂತ ಹೇಳ್ಬಿಟ್ಟು. ಅಂದರೆ ಇನ್ನೂ ಅದು ಯಾವುದಂದ್ರೆ ಸ್ವಿಗ್ಗಿಲಿ ಹೋಗಿದೆ ನೋಡಿ. ಇದು ಸ್ವಿಗ್ಗಿ ಆರ್ಡರು. ರೆಡಿ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಆರ್ಡರ್ ಈಸ್ ಪ್ರಿಪೇರಿಂಗ್ ಇದೆ, ವೇಟ್ ಮಾಡೋಣ. ಇದು ಕಸ್ಟಮರ್ ಲೊಕೇಶನ್ ನೋಡ್ಬೋದು, RT ನಗರ್ ಇದೆ. ಆರ್ಡರ್ ರೆಡಿ ಇದೆ. 0.78
ಹೌದಾ? ಇನ್ನೊಂದು ಐಟಮ್ ಬರಬೇಕಂತ ಬರೋ. ಬರಲಿ ತಲ್ಸೇರಿ ರೆಸ್ಟೋರೆಂಟ್ ನೋಡ್ರಿ. ಕೋಪಾ ಚಿಕನ್ ಬಿರಿಯಾನಿ, ಕೋಕಾ. ಚಿಕನ್ ಬಿರಿಯಾನಿ ಅಷ್ಟೇ ಇದೆ ಇದರಲ್ಲಿ, ಕೋಕಾ ಇಲ್ಲ. ಕೋಕಾ ಕೋಲಾ ತರಕ್ಕೆ ಹೋಗಿದ್ದಾರೆ. ಕೋಲಾ ಇಲ್ವಾ? ಓಕೆ, ಇದೊಂದು ಸ್ಟೆಪ್ ಕಸ್ಟಮರ್ ಏನು ಹೇಳ್ತಾರೋ ಗೊತ್ತಿಲ್ಲ, ನೋಡೋಣ. ಅಷ್ಟೇ. ಓಕೆ, ಪಿಕಪ್ ಮಾಡೋಣ ಇವಾಗ. ಟೇಕ್ ಎ ಫೋಟೋ. ತಗೋಬೇಕು. ಇದೊಂದು ಸ್ವಲ್ಪ ಅಪ್ಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಇದು ಆ್ಯಪ್ ಹಿಂಗೆ ಇರೋದು, ಏನು ಮಾಡೋಕ್ಕಾಗಲ್ಲ. ಇವಾಗ ಕನ್ಫರ್ಮ್ ಪಿಕಪ್ಪು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲನೂ, ಇನ್ನೇನು ಹೇಳೋಂಗಿಲ್ಲ. ಇದೊಂದು ಇವಾಗ 5.5 ಕಿಲೋಮೀಟ್ರ್ ಏನೋ ತೋರಿಸಿದ್ದ ಅವನು ಡ್ರಾಪ್ ಲೊಕೇಶನು. ಇವಾಗ ಎಷ್ಟು ದೂರ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಆಟಿನಗರ್ ಇದೆ, ಒಂದು 5 ಕಿಲೋಮೀಟ್ರ್ ಇದೆ ಆಟಿನಗರ್ ಅಂದರೆ. ಇದೊಂದು ಸ್ವಲ್ಪ ಅಪ್ಲಿಕೇಶನ್ ಎಲ್ಲ ಅಪ್ಲಿಕೇಶನ್ಗಳ ಥರ ಅಲ್ಲ, ಒಂದು ಸ್ವಲ್ಪ ಸ್ಲೋ ಆಗುತ್ತೆ. ಅಂದರೆ ಲೊಕೇಶನ್ ತೋರಿಸೋದು ಸ್ಲೋ ಆಗುತ್ತೆ, ಪ್ರತಿಯೊಂದು ಸ್ಲೋ ಆಗುತ್ತೆ. ನೋಡಿ 5.4 ಏನು ತೋರಿಸಿದ್ದ ಅಷ್ಟೇ ಇದೆ. ಬನ್ನಿ ಇದನ್ನು ಹೋಗ್ಬಿಟ್ಟು ಫಸ್ಟು ಡೆಲಿವರಿ ಮಾಡೋಣ. ಸ್ವಿಗ್ಗಿ ಆರ್ಡ್ರ್ ಇದು. ಝೊಮ್ಯಾಟೊ ಆರ್ಡ್ರ್ ಬರುತ್ತೆ ಅಂತ ಡೌಟ್ ಬರ್ತೈತೆ, ಇನ್ನೂ ಸ್ಟಾರ್ಟ್ ಮಾಡಿಲ್ವೇನೋ ಅಂತ ಅನ್ನಿಸ್ತಾ ಐತೆ. ಬಟ್ ಅವನ ಅಪ್ಲಿಕೇಶನಲ್ಲಿ ಕೊಟ್ಟಿದ್ದಾನೆ ಅಂದರೆ ಇಂದೆಲ್ಲ ನಾಳೆ ಬಂದೇ ಬರ್ತವೆ. ನೋಡೋಣ, ಇವತ್ತು ಬಂದರೆ ನೋಡೋಣ. ಸರ್ ಒಂದು ನಿಮಿಷ ಸರ್, ಅದು ಚೇಂಜ್ ಕೊಟ್ಟಿದ್ದಾರೆ, ಅದಿಲ್ಲವಂತೆ. ಅದು ಕೋಕ್ ಹೇಳಿದ್ರಲ್ಲ, ಕೋಕ್ ಬದಲು ಅದಿಲ್ವಂತೆ, ಇದು ಕೊಟ್ಟಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇವಾಗ ಫಸ್ಟ್ ಒಂದು ಡೆಲಿವರಿ ಆಯಿತು. 49 ರೂಪಾಯಿ ಕೊಟ್ಟ. ಟೋಟಲ್ 7 ಕಿಲೋಮೀಟ್ರ್ ಆಗಿದೆ. ಈಗ ಕಂಟಿನ್ಯೂ ಕೊಡ್ತೀನಿ. ಒಂದು ಆರ್ಡರ್ ಆಯಿತು, ಅವಾಗ ನೋಡಬೇಕು ಸೆಕೆಂಡ್ ಆರ್ಡರ್ ಯಾವ್ದು ಬರುತ್ತಾ, ಝೊಮ್ಯಾಟೊ ಬರುತ್ತಾ, ಸ್ವಿಗ್ಗಿ ಬರುತ್ತಾ ಅಂತ ಹೇಳ್ಬಿಟ್ಟು ವೇಟ್ ಮಾಡೋಣ. ಸೆಕೆಂಡ್ ಆರ್ಡರ್ ಬಂದಿತ್ತು, ಇದು ಕೂಡ ಸ್ವಿಗ್ಗಿ ಆರ್ಡರೇ. ಇಲ್ಲಿ ಅಕ್ಷತಾ ಬಿರಿಯಾನಿ ಕಡೆಯಿಂದ ಬಂದಿತ್ತು. ನೋಡಿ ಆರ್ಡರ್ ರೆಡಿ ಕೊಟ್ಟರು, ಬರೋ ಅಷ್ಟರಲ್ಲಿ ಸ್ವಿಗ್ಗಿ ಕಡೆಯಿಂದನೇ ಸೆಕೆಂಡ್ ಆರ್ಡರು. ಇವಾಗ ನೆಕ್ಸ್ಟ್ ಬಂದರೆ 304 ಫೋಟೋ ಹಾಕ್ಬಿಡೋಣ. ಫಸ್ಟು ಫೋಟೋ ತಗೊಳ್ಳೋಕ್ಕೆ ಸ್ವಲ್ಪ ಲೇಟ್ ಮಾಡುತ್ತಿದ್ದು. ಓಕೆ, ಫೋಟೋ ಹಾಕಾಯಿತು. ಇವಾಗ ಕನ್ಫರ್ಮ್ ಪಿಕಪ್ಪು. 1.5 ಕಿಲೋಮೀಟ್ರಿಂದ ಬಂದಿದ್ದೀನಿ ನಾನೀಗ. ಇದು 3 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಕಾವಲ್ ಬೈರಸಂದ್ರ. ಓಕೆ, ಬನ್ನಿ ಇವಾಗ 3.5 ಕಿಲೋಮೀಟರ್ ಇದೆ ಅನಿಸುತ್ತೆ. ನೋಡೋಣ, ತೊಗೊಂಡ್ಬಿಟ್ಟು ಹೋಗಿ ಡೆಲಿವರಿ ಮಾಡೋಣ. ಇರಿ ನೋಡೋಣ. ಇದು ಲೊಕೇಶನ್ ಒಂದು ಸ್ವಲ್ಪ ಅಪ್ಡೇಟ್ ಆಗೋಕ್ಕೆ ಲೇಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಇದರಲ್ಲಿ ಚೆನ್ನಾಗಿರೋ ಫೀಚರ್ ಏನಪ್ಪ ಅಂದರೆ, ನಮ್ಮನ್ನು ಝೋನ್ ಬಿಟ್ಟಂತೂ ಹೊರಗಡೆ ಹಾಕಲ್ಲ. ಅದೊಂದು ಮಾತ್ರ ಚೆನ್ನಾಗಿದೆ. ಝೋನ್ ಬಾರ್ಡ್ರಿಗೆ ಕೊಡ್ತಾನೆ ಹೊರತು ಝೋನ್ ಬಿಟ್ಟು ಹೊರಗಡೆ ಹಾಕಲ್ಲ, ಆ ಥರ ಇದ್ದು. ಬಟ್ ಏನಂದರೆ ಝೋನ್ ಬಾರ್ಡ್ರ್ ಕೊಡ್ತಾನೆ. ಝೋನ್ ಬಾರ್ಡ್ರಿಂದ ವಾಪಸ್ ನಾವು ಆರ್ಡರ್ ಇರೋ ಕಡೆ, ರೆಸ್ಟೋರೆಂಟ್ಗಳು ಇರೋ ಕಡೆ ಮತ್ತೆ ಬರಬೇಕು. ಅದೇ ಪ್ರಾಬ್ಲಮ್ಮು. ಇವಾಗ ನೋಡಿ, ಇವಾಗ ಎಂಡಲ್ಲಿ ಹಾಕ್ಬಿಟ್ಟಿದ್ದಾನೆ, ಅದೇ ಲಾಸ್ಟ್ ಝೋನು. ಮತ್ತೆ ನಾನು ಇಲ್ಲಿವರೆಗೂ ಬರಬೇಕೀಗ ವಾಪಸ್ಸು. ಬಂದ್ರೇ ಮತ್ತೆ ನಮಗೆ ಆರ್ಡರ್ ಸಿಗುತ್ತೆ. 3.1 ಕಿಲೋಮೀಟ್ರ್ ಇದೆ. ಬಂದಿದ್ದನ್ನ ಡೆಲಿವರಿ ಮಾಡೋಣ. ಓಕೆ, ಇದು ಡೆಲಿವರ್ ಆಯಿತು. ನೋಡ್ಬೋದು, ಡೆಲಿವರಿ ಕೊಡ್ತಾಯಿದ್ದೀನಿ. ಸೆಕೆಂಡ್ ಆರ್ಡರು. 3 ಕಿಲೋಮೀಟ್ರ್ ಡ್ರಾಪು, 1.5 ಕಿಲೋಮೀಟ್ರ್ ಪಿಕಪ್. ನೋಡೋಣ ಎಷ್ಟು ಕೊಟ್ಟ ಅಂತ. ಲಿಫ್ಟಲ್ಲಿದ್ದೀನಿ, ನೆಟ್ವರ್ಕ್ ಬರ್ತಾ ಇಲ್ಲ ಅನಿಸುತ್ತೆ. ನೋಡಿ ನನ್ನ ಔಟ್ಫಿಟ್ ಹೆಂಗಿದೆ. ಏನು ಮಾಡೋದು ಗುರು, ಕೊಟ್ಟ ನೋಡಿ 35 ರೂಪಾಯಿ ಕೊಟ್ಟ ರೀ. ಟೋಟಲು 4.9, 35 ರೂಪಾಯಿ. ನೋಡೋಣ. ಓಕೆ, ನೆಕ್ಸ್ಟ್ ಆರ್ಡರು. 2 ಆರ್ಡರ್ ಬಂದಿರೋದು ಸ್ವಿಗ್ಗಿದೆ. ನೋಡೋಣ ನೆಕ್ಸ್ಟ್ ಆರ್ಡರ್ ಬರುತ್ತಾ ನೋಡಿ. ಇವಾಗ ಝೋನ್ ತೋರಿಸ್ತೀನಿ ನಿಮಗೆ ಎಲ್ಲಿದೆ ಅಂತ. ಝೋನ್ ಎಲ್ಲಿ ಬರುತ್ತೆ? ಓಕೆ, ಹಾಟ್ಸ್ಪಾಟ್ ಇಲ್ಲಿ ನೋಡಿರಿ. ನಾನು ಬಾರ್ಡ್ರಲ್ಲಿದ್ದೀನಿ, ನೀವು ಕೇಳಿದ್ನಲ್ಲ ನಾನು. ಇದಕ್ಕಿಂತ ಒಂದು ಸ್ವಲ್ಪನೂ ಹೊರಗಡೆ ಹಾಕಲ್ಲ ನಾನು.
ಹಾಕಿದ್ರೆ ಇದು ನೋಡಿ ಸರ್ ಹಾಟ್ಸ್ಪಾಟ್ ಇವೆಲ್ಲ ಇಲ್ಲೆಲ್ಲ ಆರ್ಡ್ರ್ ಬರುತ್ತೆ ಅಂತ ಕೊಟ್ಟಿದ್ದಾನೆ. ನನಗೆ ಇಲ್ಲಿಂದ ಇಲ್ಲಿವರೆಗೂ ಆಗಲೇ ಏನು ಬಂದಲ್ಲ ಅಲ್ಲಿಗೆ ಹೋಗಬೇಕು ವಾಪಸ್ ನನಗೆ ಆರ್ಡ್ರ್ ಬರಬೇಕು ಅಂದರೆ. ಬನ್ನಿ ಹೋಗೋಣ ಸ್ನೇಹಿತರೆ. ಇವಾಗ ಟೈಮ್ 8 ಗಂಟೆ 12 ನಿಮಿಷ. ಇದು ಹಾಲು ಬೇಕತ್ರ ಒಂದು ಆರ್ಡ್ರ್ ಬಿದ್ದಿತ್ತು, ಬಂದಿದ್ದೆ. ಇವಾಗ ನೋಡಿ ಜೊಮ್ಯಾಟೊ ಆರ್ಡ್ರ್ ಕೊಟ್ಟವನೆ, ಕನ್ಫರ್ಮ್ ಆಯಿತು ಅಷ್ಟೇ. ನೋಡಿ ಜೊಮ್ಯಾಟೊ ಅಂತ ಲೋಗೋ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಜೊಮ್ಯಾಟೊ ಅಲ್ಲ, ಜೊಮ್ಯಾಟೊದವನು ತಮ್ಮ ಹುಡುಗರು ಕೊಡೋಕ್ಕೆ ಆರ್ಡ್ರ್ ಇಲ್ಲ ನೋಡಿರಿ. ಎಂತೆಂಥ ದುಡ್ಡು ಮಾಡೋದಕ್ಕೆ ಏನೆಲ್ಲ ಪ್ಲ್ಯಾನ್ಗಳು ಮಾಡ್ತಾರೆ ನೋಡಿರಿ. ಜೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಎಲ್ಲ ಅಪ್ಲಿಕೇಶನ್ಗಳು ಅಷ್ಟೇ. ಎಲ್ಲ ಅಪ್ಲಿಕೇಶನ್ಗಳು ಬಿಸ್ನೆಸ್ ಮಾಡೋಕ್ಕಂತಲೇ ಬಂದಿರೋದು. ಯಾವುದೇ ಆದ ರೀತಿಯಾದ ಒಳ್ಳೇದು ಮಾಡಬೇಕು ಅಥವಾ ಅಂದರೆ ಅನ್ಎಂಪ್ಲಾಯ್ಮೆಂಟ್ನ ಸ್ಟಾರ್ಟಿಂಗ್ ಇವ್ರು ಹೇಳೋದು ಹಂಗೆ. ಏನಂದರೆ ಒಂದು ಆ್ಯಪ್ನ ರನ್ ಮಾಡೋ ತಕ್ಷಣ ಏನು ಹೇಳ್ತಾರೆ ಅಂದರೆ, ನಾವು ಎಂಪ್ಲಾಯ್ಮೆಂಟ್ನ ಹೋಗಿಸ್ತೀವಿ, ಎಲ್ಲರಿಗೂ ಜಾಬ್ ಸಿಗುತ್ತೆ, ತುಂಬ ಜನಕ್ಕೆ ಜಾಬ್ ಸಿಗುತ್ತೆ, ಇದರಿಂದ ತುಂಬ ಜನ ಅಂದರೆ ಬದುಕ್ಬೋದು ಅಂತ ಹೇಳ್ತಾರೆ. ಈ ರೀತಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ಥರ ಮಾಡ್ತಾರೆ ಅಷ್ಟೇ. ಇವಾಗ ಜೊಮ್ಯಾಟೊ ಕಡೆಯಿಂದ ಆರ್ಡ್ರ್ ಬಂದಿದೆ, ಕನ್ಫರ್ಮ್ ಆಯಿತು. ಆರ್ಡ್ರ್ ಪ್ರಿಪೇರಿಂಗ್ ಇದೆ, ವೇಟ್ ಮಾಡೋಣ. ಎಷ್ಟೊತ್ತಾದರೂ ವೇಟ್ ಮಾಡಿ ತೊಗೊಂಡೋಗೋಣ. ಒಂದೇ ಒಂದಿದೆ ಶವರ್ಮ ಅಷ್ಟೇ. ನೋಡಿ ನಾನು ಇಲ್ಲಿ ನಿಂತಿದ್ದೆ, ಏನು ಆರ್ಡರ್ ಏನು ಬರುತ್ತೋ ಆರ್ಡರ್ ಕ್ಯಾನ್ಸಲ್ಡ್ ಅಂತ ಬಂದಿದೆ. ಆರ್ಡರ್ ಇಸ್ ಕ್ಯಾನ್ಸಲ್ಡ್, ಕಾಲ್ ಸಪೋರ್ಟ್, ಗೆಟ್ ಡೀಟೇಲ್ಸ್, ಕಂಟಿನ್ಯೂ ಟು ನೆಕ್ಸ್ಟ್ ಆರ್ಡರ್ ಅಂತೆ. ಗೊತ್ತಿಲ್ಲ ಅದು ಏನಕ್ಕೆ ಕ್ಯಾನ್ಸಲ್ ಆಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇದೇ ಲೊಕೇಶನ್ ಹತ್ರ ನಿಂತಿದ್ದೆ. ಬರೋದೇ ಒಂದು ಜೊಮ್ಯಾಟೊ ಆರ್ಡ್ರ್ ಬಂದಿತ್ತು, ಅದು ಕೂಡ ಕ್ಯಾನ್ಸಲ್ ಅಂತೆ. ಕ್ಯಾನ್ಸಲ್ ಮಾಡಿರೋದಕ್ಕೆ ನನಗೇನಾರು ಕೊಟ್ಟನಾ? ಇಲ್ಲಿಂದ 1.5 ಕಿಲೋಮೀಟ್ರಿಂದ ಬಂದಿದ್ದೀನಿ ನಾನು. ಮೇ ಬಿ 1.5 ಕಿಲೋಮೀಟ್ರಿಂದ ಬಂದಿದ್ದೀನಿ. ಅದಕ್ಕೇನಾದ್ರು ಎಲ್ಲಾದರೂ ತೋರಿಸಿದಾನ ಆರ್ಡ್ರ್ ಬಗ್ಗೆ? ಓಕೆ, 2 ಆರ್ಡ್ರ್ ಅಂತ ಹೇಳಿದ್ದಾನೆ ಇವತ್ತು. ಫುಡ್ ಆರ್ಡ್ರ್ 2. ಅದು ಕ್ಯಾನ್ಸಲ್ ಆಗಿರೋದು ಎಲ್ಲೂ ಕೊಟ್ಟಿಲ್ಲ, ಅದ್ರ ಡೀಟೇಲ್ಸು ಎಲ್ಲೂ ಕೂಡ ಇಲ್ಲ. ಹಿಂಗೆ ಮಾಡ್ದಾರೆ ಇವನು ಜೊಮ್ಯಾಟೋವನಲ್ಲ ಇವನು, ಲೋಡ್ ಸೇರೋನು. ಓಕೆ ನೋಡಿರಿ, 2 ಆರ್ಡ್ರ್ ಕೊಟ್ಟಿದ್ದ. ಅಂದರೆ 2 ಆರ್ಡ್ರ್ ಜೊಮ್ಯಾಟೊ, ಒಂದು ಆರ್ಡ್ರ್ ಅಂತೂ ಬರುತ್ತೆ, ಜೊಮ್ಯಾಟೊ ಆರ್ಡ್ರ್ ಬರುತ್ತೆ ಅಂತಲೂ ಫಿಕ್ಸ್ ಆಗೋಯ್ತು ಅಷ್ಟೇ, ಇನ್ನೆಂಥದ್ದು ಇಲ್ಲ. ಅದನ್ನೇ ನೋಡಬೇಕಾಗಿತ್ತು, ಅದನ್ನೇ ಮಾಡ್ದೆ. ಆರ್ಡ್ರ್ ಕ್ಯಾನ್ಸಲ್ ಮಾಡ್ದೆ. ಇನ್ನೇನು ಅವ್ರು ಹುಡುಗರು ಕೊಡ್ತಾರೋ ಏನೋ ಗೊತ್ತಿಲ್ಲ ಆರ್ಡ್ರನ್ನ. ನನಗಂತೂ ಕ್ಯಾನ್ಸಲ್ ಮಾಡೋನೆ. ನೋಡೋಣ, ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೇಟಿಂಗ್. ಆರ್ಡರ್ ಕ್ಯಾನ್ಸಲ್ಡ್, ಪ್ಲೀಸ್ ವೆಸ್ಟ್ ಫಾರ್ ನೆಕ್ಸ್ಟ್ ಆರ್ಡರ್. ಹಿಂಗೆ ಮಾಡ್ತಾರ್ರಿ ಇವರು. ನೋಡಿ ಇದು 4ನೇ ಆರ್ಡ್ರು, ಇದು ಕೂಡ ಸ್ವಿಗ್ಗಿ ಆರ್ಡರು. 3ನೇದು ಸ್ವಿಗ್ಗಿ ಆರ್ಡ್ರ್ ಬಿದ್ದಿತ್ತು. ಇವಾಗ ಇದೇ ಲೊಕೇಶನ್ ಹತ್ರ ಇದ್ದೀನಿ. ಇದಕ್ಕೆ 5 ಕಿಲೋಮೀಟ್ರಿಗೆ 5.5 ಕಿಲೋಮೀಟ್ರ್ ಡ್ರಾಪ್ ಹಾಕೋದು ನೋಡಿರಿ. 50 ರೂಪಾಯಿ ಕೊಡ್ತಾನಂತೆ. ಐಟಮ್ ಬಂದ್ಬಿಟ್ಟು ಶವರ್ಮ ಪ್ಲೇಟು, ಗ್ಲಿಡ್, ಇದು 2 ಇದೆ. ಬನ್ನಿ ಪಿಕಪ್ ಮಾಡೋಣ. 5ನೇ ಆರ್ಡ್ರ್ ಬಿದ್ದಿತ್ತು, ಇಲ್ಲೇ ಬಂದಿದ್ದೀನಿ, ಲೊಕೇಶನ್ ಹತ್ರ ಇದ್ದೀನಿ. ಆರ್ಡರ್ ರೆಡಿ ಕೂಡ ಇದೆ, ಬನ್ನಿ ತಗೊಂಬರೋಣ ಫಸ್ಟ್. जीरो 424 ಐಟಮ್ ಮ್ಯಾಂಗೋ ಮಟ್ಕಾಲಿಸಿ. ಹಾಂ, ಆಯಿತು, ಪಿಕಪ್ ಆಯಿತು. ಪಿಕಪ್ ತೊಗೊಂಡಿದ್ದೀನಿ. ಈಗ ಹೋಗಬೇಕು. ಇಲ್ಲಿಂದ 3.2 ಕಿಲೋಮೀಟರ್ ಏನಿದೆ. ಏನು ಅಂದರೆ ಡ್ರಾಪು 5 ಕಿಲೋಮೀಟ್ರ್ ಇದ್ದರೆ 45ರಿಂದ 50 ರೂಪಾಯಿ ಕೊಡ್ತಾನೆ. ಅಂದರೆ ಒಂಥರ ಈಗ 3.5 ಕಿಲೋಮೀಟ್ರ್ ಪಿಕಪ್ ಐತೆ. ಇದಕ್ಕೆ ಎಷ್ಟು 35 ರೂಪಾಯಿ ಅಷ್ಟೇ ಕೊಟ್ಟಿದ್ದಾನೆ. ಚೆನ್ನಾಗಿ ಇಟ್ಕೊಳ್ಳೋಣ. ಲೊಕೇಶನ್ ತೋರಿಸ್ತಾ ಇಲ್ಲ, ಲೊಕೇಶನ್ ಇವಾಗ ತೋರಿಸ್ತು. ಯಾವುದೋ ಅಪಾರ್ಟ್ಮೆಂಟ್ಗಿದೆ. ಬನ್ನಿ ಇದೊಂದು ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಡೆಲಿವರಿ ಮಾಡೋ ಅಷ್ಟರಲ್ಲಿ 10 ಗಂಟೆ ಆಗಿಬಿಡುತ್ತೆ. ಸ್ನೇಹಿತರೆ, 5 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು 5 ಆರ್ಡ್ರು. ಒಂದು 35 ರೂಪಾಯಿ, 50 ರೂಪಾಯಿ, 35 ರೂಪಾಯಿ, 35 ರೂಪಾಯಿ, 49 ರೂಪಾಯಿ, 204 ರೂಪಾಯಿ ಆಗಿದೆ. 5 ಆರ್ಡ್ರಿಗೆ ಅವ್ನು ಕೊಡೋದು ಎಷ್ಟು ಬಂದರೆ 250 ರೂಪಾಯಿ ಕೊಡ್ತಾನೆ. ಅಂದರೆ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಂಗೆ ಆಗುತ್ತಾ ಅಷ್ಟೇ. ಇವಾಗ 5 ಬಂದಿರೋದು ಸ್ವಿಗ್ಗಿ ಕಡೆಯಿಂದ. ಇನ್ನೊಂದು ಆರ್ಡ್ರ್ ಬಂದಿತ್ತು, ಅದು ಏನಪ್ಪ ಅಂದರೆ ಇದ್ರ ಕಡೆಯಿಂದ ಬಂದಿತ್ತು, ಯಾವುದು ಜೊಮ್ಯಾಟೊ ಕಡೆಯಿಂದ ಬಂದಿತ್ತು. ಬಟ್ ಅದು ಕ್ಯಾನ್ಸಲ್ ಆಗೋಯ್ತು. ನಾನು ಇವತ್ತು 5 ಮಾಡಿರೋದು ಸ್ವಿಗ್ಗಿ ಕಡೆಯಿಂದನೇ. ಬಟ್ ಇನ್ನೊಂದೇನಪ್ಪ ಅಂತಂದರೆ ಜೊಮ್ಯಾಟೊ ಕಡೆಯಿಂದನೇ ಆರ್ಡ್ರ್ ಬರುತ್ತೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಯಿತು. ಬಟ್ ಆ್ಯಪ್ ವರ್ಸ್ಟ್ ರೀ ಆ್ಯಪ್ ಇದು. ಯೂಸ್ ಇಲ್ಲ ಅಪ್ಲಿಕೇಶನ್. 4-5 ಕಿಲೋಮೀಟ್ರ್ ಹಾಕ್ತಾನೆ, ಟೋಟಲ್ 6 ಕಿಲೋಮೀಟ್ರ್ ಹಾಕ್ತಾನೆ. 50 ರೂಪಾಯಿ 40 ರೂಪಾಯಿ ಕೊಡ್ತಾನೆ. ವೇಸ್ಟ್ ಇದು. ನೋಡಿ, ಯೋಚನೆ ಮಾಡ್ತಿದ್ರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ ಅಷ್ಟೇ, ನಿಮ್ಮಿಷ್ಟ.
ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್.